ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ಅಕ್ಷಯ್ ಆತ್ರೇಯ. ಈಗ ಹೆಡ್ಲೈನ್ಸ್. ಸ್ವಚ್ಛತೆಗೆ ನಮ್ಮ ಮೊದಲ ಆದ್ಯತೆ. ಚಾಮುಂಡಿ ಬೆಟ್ಟದ ಪ್ರವೇಶಕ್ಕೆ ಟಫ್ ಎಸ್ಒಪಿಗಳು ಜಾರಿ. ಅಡಿಗಾಸ್ ಯಾತ್ರಾದಿಂದ ದಕ್ಷಿಣ ಆಫ್ರಿಕಾ ಪ್ರವಾಸ ಪ್ಯಾಕೇಜ್, ಸಕಲ ಸೌಕರ್ಯಗಳೊಂದಿಗೆ ಪ್ರವಾಸ ಯೋಜನೆ. ವಿಶ್ವ ಯೋಗ ದಿನಕ್ಕೆ ಹಂಪಿಯೇ ಯೋಗ್ಯ, ವಿರೂಪಾಕ್ಷನ ಸನ್ನಿಧಿಯಲ್ಲಿ ಕಳೆಗಟ್ಟಲಿರುವ ಕಾರ್ಯಕ್ರಮ. ಗಂಡೇರ್ಬಲ್ನಲ್ಲಿ ಖೀರ್ ಭವಾನಿ ವಾರ್ಷಿಕ ಮೇಳ, ಕಾಶ್ಮೀರಿ ಪಂಡಿತರ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ. ಚಾಮುಂಡಿ ಬೆಟ್ಟವನ್ನು ಮತ್ತಷ್ಟು ಸ್ವಚ್ಛ, ಸುಂದರ ಹಾಗೂ ಪರಿಸರ ಸ್ನೇಹಿಯಾಗಿ ರೂಪಿಸಲು ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿದೆ. ಇನ್ನು ಮುಂದೆ ಬೆಟ್ಟದಲ್ಲಿ ನಿತ್ಯ 3 ಬಾರಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಲಿದ್ದು, ಪ್ಲಾಸ್ಟಿಕ್ ಮುಕ್ತವಾಗಿಸಲು ಟಫ್ ರೂಲ್ಸ್ ಅನ್ನು ಜಾರಿಗೆ ತರಲಾಗಿದೆ. ದೇವಾಲಯದ ಆವರಣ ಮಾತ್ರವಲ್ಲದೆ ಮೆಟ್ಟಿಲುಗಳು, ಮಾರ್ಗ, ಬೆಟ್ಟಕ್ಕೆ ಸಂಪರ್ಕಿಸುವ ರಸ್ತೆಗಳು ಮುಂತಾದ ಜಾಗಗಳಲ್ಲಿ ಸ್ವಚ್ಛತೆ ಕಾಪಾಡಲು ಖಡಕ್ ಸೂಚನೆಯನ್ನು ನೀಡಲಾಗಿದೆ. ಈ ಕುರಿತು ಹೇಳಿಕೆಯನ್ನು ನೀಡಿರುವ ಪ್ರಾದೇಶಿಕ ಆಯುಕ್ತ ನಿತೀಶ್ ಪಾಟೀಲ್, ಚಾಮುಂಡಿ ಬೆಟ್ಟಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಹಾಗೂ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಹೀಗಾಗಿ ದೇವಾಲಯದ ಸುತ್ತಮುತ್ತ ಹಾಗೂ ಬೆಟ್ಟದ ಸಂಪೂರ್ಣ ಪ್ರದೇಶ ಸ್ವಚ್ಛವಾಗಿರುವುದು ಅಗತ್ಯ. ಎಲ್ಲ ಇಲಾಖೆಗಳ ಸಮನ್ವಯದೊಂದಿಗೆ ನಿರ್ವಹಣೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಡಾರ್ಕ್ ಕಾಂಟಿನೆಂಟ್ ದಕ್ಷಿಣ ಆಫ್ರಿಕಾ ಪ್ರವಾಸಕ್ಕೆ ಅಡಿಗಾಸ್ ಯಾತ್ರಾ ಹೊಸ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ. ದಕ್ಷಿಣ ಆಫ್ರಿಕಾದ ಸುಂದರ ಪ್ರವಾಸಿ ತಾಣಗಳಿಗೆ ಈ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಲಾಗಿದೆ ಎಂದು ಅಡಿಗಾಸ್ ಯಾತ್ರಾ ತಿಳಿಸಿದೆ. ಸನ್ ಸಿಟಿ, ಫಿಲಾನ್ಸ್ಬರ್ಗ್, ಮೊಹೋಲಾ, ಜಾರ್ಜ್, ಮೋಸಲ್ ಬೇ, ಕೇಪ್ ಟೌನ್, ಟೇಬಲ್ ಮೌಂಟೇನ್, ಹೌಟ್ ಬೇ, ಸೀಲ್ ಐಲ್ಯಾಂಡ್, ಚಾಪ್ಮನ್ಸ್, ಪೀಕ್ ಡ್ರೈವ್, ಬೌಲ್ಡರ್ಸ್ ಬೀಚ್ ಮೊದಲಾದ ಸುಂದರ ತಾಣಗಳನ್ನು ಈ ಪ್ಯಾಕೇಜ್ ಒಳಗೊಂಡಿದೆ. 4 ಸ್ಟಾರ್ ಹೋಟೆಲ್ಗಳಲ್ಲಿ ವಾಸ್ತವ್ಯ, ಭಾರತೀಯ ಅಂತಾರಾಷ್ಟ್ರೀಯ ಭೋಜನ ವ್ಯವಸ್ಥೆ, ಎಂಟ್ರಿ ಟಿಕೆಟ್, ಸ್ಥಳೀಯ ಪರ್ಮಿಟ್, ಟ್ಯಾಕ್ಸ್, ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್, ವಿಮೆ, ವೀಸಾ ವ್ಯವಸ್ಥೆ ಸೇರಿದಂತೆ ಪ್ರವಾಸಿಗರಿಗೆ ಅಗತ್ಯವಿರುವ ಎಲ್ಲ ಅನುಕೂಲಗಳನ್ನು ಒದಗಿಸಲಾಗಿದೆ ಎಂದು ಅಡಿಗಾಸ್ ಯಾತ್ರಾ ಸಂಸ್ಥೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ www.adigasyatra.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ರಿಗಾ ನಗರವು ವಿಶ್ವದಲ್ಲೇ ಅತಿ ಹೆಚ್ಚು ಆರ್ಟ್ ನುಮೋ ಶೈಲಿಯ ಕಟ್ಟಡಗಳನ್ನು ಹೊಂದಿರುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಗರದ ಕೇಂದ್ರ ಭಾಗದ ಸುಮಾರು 1/3 ಭಾಗದಷ್ಟು ಕಟ್ಟಡಗಳು ಈ ವಿಶಿಷ್ಟ ಶೈಲಿಯಲ್ಲಿವೆ. ಇಲ್ಲಿನ ಕಟ್ಟಡಗಳ ಮೇಲೆ ಸುಂದರವಾದ ಮುಖವಾಡಗಳು, ದೈತ್ಯಾಕಾರದ ಪ್ರಾಣಿಗಳು ಮತ್ತು ಸಂಕೀರ್ಣವಾದ ಹೂವಿನ ವಿನ್ಯಾಸಗಳನ್ನು ಕಾಣಬಹುದು. ಈ ಕಾರಣಕ್ಕಾಗಿಯೇ ಇದರ ಹಳೆಯ ನಗರ ಪ್ರದೇಶವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವೆಂದು ಘೋಷಿಸಿದೆ. ರಿಗಾದ ಸೆಂಟ್ರಲ್ ಮಾರ್ಕೆಟ್ ಯುರೋಪಿನ ಅತಿ ದೊಡ್ಡ ಮತ್ತು ಅತ್ಯಂತ ಜನನಿಬಿಡ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಇದರ ವಿಶೇಷವೆಂದರೆ ಈ ಮಾರುಕಟ್ಟೆಯ 5 ಬೃಹತ್ ಕಟ್ಟಡಗಳನ್ನು ಮೊದಲ ಮಹಾಯುದ್ಧದ ಸಮಯದಲ್ಲಿ ಜರ್ಮನಿಯು ಜೆಪೆಲಿನ್ ಎಂಬ ದೈತ್ಯ ವಾಯುನೌಕೆಯನ್ನು ನಿಲ್ಲಿಸಲು ಹ್ಯಾಂಗರ್ಗಳಾಗಿ ಬಳಸುತ್ತಿತ್ತು. ಇಂದು ಇಲ್ಲಿ ಸಾವಿರಾರು ವ್ಯಾಪಾರಿಗಳು ಸ್ಥಳೀಯ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುತ್ತಾರೆ. ರಿಗಾ ಒಂದು ದೇಶದ ರಾಜಧಾನಿ ಕೂಡ ಹೌದು. ಆ ದೇಶ ಯಾವುದು? ಪ್ರತಿ ಬಾರಿಯೂ ವಿಶ್ವ ಯೋಗ ದಿನದಂದು ದೇಶದ ವಿವಿಧ ಭಾಗಗಳ ಪಾರಂಪರಿಕ ತಾಣಗಳಲ್ಲಿ ಯೋಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತದೆ. ಈ ಬಾರಿ ಯೋಗ ದಿನದಂದು ನಡೆಯುವ ಕಾರ್ಯಕ್ರಮಕ್ಕೆ ಭಾರತದ 12 ವಿಶ್ವ ಪಾರಂಪರಿಕ ತಾಣಗಳನ್ನು ಆಯ್ಕೆ ಮಾಡಲಾಗಿದೆ. ಈ ಪೈಕಿ ಕರ್ನಾಟಕದ ಹೆಮ್ಮೆಯ ಹಂಪಿಯ ವಿರೂಪಾಕ್ಷ ದೇವಾಲಯವು ಕೂಡ ಪಟ್ಟಿಯಲ್ಲಿರುವುದು ಹೆಮ್ಮೆಯ ವಿಚಾರ. ಹಂಪಿಯ ಪಾರಂಪರಿಕ ಗೌರವಕ್ಕೆ ಜಾಗತಿಕ ಮನ್ನಣೆ ನೀಡುವ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಸಚಿವಾಲಯ ತಿಳಿಸಿದೆ. ಹಂಪಿಯ ಸಾಂಸ್ಕೃತಿಕ ಸೊಬಗು ಪ್ರಪಂಚಕ್ಕೆ ಮಾದರಿಯಾಗಿದ್ದು, ದೇಶ ವಿದೇಶಗಳಿಂದ ಆಗಮಿಸುವ ಅತಿಥಿಗಳ ಸಮ್ಮುಖದಲ್ಲಿ ವಿರೂಪಾಕ್ಷ ದೇವಾಲಯದ ವಾಸ್ತುಶಿಲ್ಪವನ್ನು ಮತ್ತು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಪ್ರಸ್ತುತಪಡಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಕಾಶ್ಮೀರದಲ್ಲಿ ಅಧ್ಯಾತ್ಮ ಪ್ರವಾಸಕ್ಕೆ ಆದ್ಯತೆಯನ್ನು ನೀಡುವ ಉದ್ದೇಶದಿಂದ ಸರ್ಕಾರ ಮಹತ್ವದ ಹೆಜ್ಜೆಯೊಂದನ್ನು ನಿಟ್ಟಿದೆ. ಜೂನ್ 22ರಿಂದ ಕಾಶ್ಮೀರ ಜಿಲ್ಲೆಯ ಗಂಡೇರ್ಬಲ್ನಲ್ಲಿ ಖೀರ್ ಭವಾನಿ ವಾರ್ಷಿಕ ಮೇಳ ಆಯೋಜಿಸಲು ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಸ್ಥಳೀಯ ಕಾಶ್ಮೀರಿ ಪಂಡಿತರ ಅತ್ಯಂತ ಧಾರ್ಮಿಕ ಕಾರ್ಯಕ್ರಮ ಇದಾಗಿದ್ದು, ವಾರ್ಷಿಕ ಮೇಳವನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಸಿಎಂ ಒಮರ್ ಅಬ್ದುಲ್ಲಾ ತಿಳಿಸಿದ್ದಾರೆ. ಈ ಕುರಿತು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವ ಮುಖ್ಯಮಂತ್ರಿಗಳು ರಕ್ಷಣೆ, ಆಚರಣೆ, ಅತಿಥಿಗಳ ಸತ್ಕಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಜಗತ್ತಿನ ಯಾವ ನಗರವನ್ನ ತೇಲುವ ನಗರ ಅಥವಾ ನೀರಿನ ನಗರ ಎಂದು ಕರೆಯಲಾಗುತ್ತದೆ? ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಿ.
ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.